ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಫಸ್ಟ್ PUC ಹಿಸ್ಟ್ರಿ ಕ್ಲಾಸ್ ಅಧ್ಯಾಯ 5 ಹೊಸ ಅಧ್ಯಾಯವನ್ನು ನಾವು ಈ ಒಂದು ಕಾಲಾವಧಿಯಲ್ಲಿ ತಿಳಿದುಕೊಳ್ಳೋಣ. ಹೊಸ ಅಧ್ಯಾಯ 5 ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಚಾರ ಹೇಗಾಯಿತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಪಠ್ಯಕ್ಕೆ ಇದೆ. ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಗಳು, ಕ್ರೈಸ್ತ ಧರ್ಮ ಪ್ರಚಾರ ಹೇಗಾಯಿತು ಮತ್ತು ಈ ಒಂದು ಧರ್ಮದ ಪ್ರಭಾವದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ಮೊಹಮ್ಮದ್ ಪೈಗಂಬರರ ಜೀವನ ಮತ್ತು ಬೋಧನೆಗಳು, ಇಸ್ಲಾಂ ಧರ್ಮದ ಒಂದು ಪ್ರಚಾರ ಹೇಗಾಯಿತು ಮತ್ತು ಅದರ ಒಂದು ಪ್ರಭಾವ ಇಲ್ಲಿ ವಿಶ್ವದ ಒಂದು ಇತಿಹಾಸದಲ್ಲಿ ಅಂತಂದು ಇಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಹೀಗೆ ಈ ಒಂದು ಕಾಲಾವಧಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಕ್ರೈಸ್ತ ಧರ್ಮದ 5.1 ಕ್ರೈಸ್ತ ಧರ್ಮದ ಒಂದು ಹಿನ್ನೆಲೆ ಮತ್ತು ಯೇಸು ಕ್ರಿಸ್ತನ ಜೀವನದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಕ್ರೈಸ್ತ ಧರ್ಮ ಇದು ಒಂದು ಪ್ರಮುಖವಾಗಿರ್ತಕ್ಕಂತಹ ವಿಶ್ವದ ಎಲ್ಲ ಧರ್ಮಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಧರ್ಮ ಅನ್ಸ್ಕೊಂಡದ. ಯಾಕಪ್ಪ ಇದು ಪ್ರಮುಖ ಧರ್ಮ ಅನ್ಸ್ಕೋತು ಅಂತಂದ್ರ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ 33% ಜನಸಂಖ್ಯೆ ಏನು ಅಂತಂದ್ರ ಕ್ರೈಸ್ತದ ಅನುಯಾಯಿಗಳು ಇರುವುದರಿಂದ ಇದು ಒಂದು ಪ್ರಮುಖ ಧರ್ಮ ಅಂತ ಹೇಳಿ ಎಲ್ಲ ಜನರು ಕರೆದಿದ್ದಾರೆ. ಅದೇ ರೀತಿಯಾಗಿ ಈ ಕ್ರೈಸ್ತ ಧರ್ಮ ಹೇಗೆ ಉದಯ ಆಯಿತು ಅಂತಂದ್ರೆ ಜುಡಾಯಿಸಂ ಎಂಬ ಧರ್ಮದಿಂದ ಮೂಲತಃ ಇದು ಏನಾಯಿತು ಉದಯಿಸಿತು. ಈ ಜುಡಾಯಿಸಂ ಧರ್ಮ ಅಂತಂದ್ರೆ ಇಲ್ಲಿ ರೋಮನ್ ಚಕ್ರವರ್ತಿಗಳು ಅಥವಾ ರೋಮ್ ಸಾಮ್ರಾಜ್ಯವನ್ನ ಇಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿ ಪ್ಯಾಲೆಸ್ಟೈನ್ ಎಂಬ ದೇಶದಲ್ಲಿ ಯಹೂದಿಗಳು ಏನ್ ಮಾಡ್ತಾ ಇದ್ರು, ಪ್ಯಾಲೆಸ್ಟೈನ್ ದೇಶದ ಇಸ್ರೇಲ್ನಲ್ಲಿ ಇಲ್ಲಿ ಯಹೂದಿಗಳು ಈ ಒಂದು ರೋಮನ್ ಚಕ್ರವರ್ತಿಗಳ ಒಂದು ಕಟ್ಟುನಿಟ್ಟಿನ ಕಟ್ಟಡಗಳಲ್ಲಿ ಏನ್ ಮಾಡ್ತಾ ಇದ್ರು, ಜೀವಿಸ್ತಾ ಇದ್ರು. ಯಹೂದಿಗಳ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ಅಂದಿನ ಒಂದು ಪ್ಯಾಲೆಸ್ಟೈನ್ ದೇಶದಲ್ಲಿ, ಅಂದ್ರೆ ಇಂದಿನ ಒಂದು ಪ್ಯಾಲೆಸ್ಟೈನ್ ದೇಶವೇ ಇಸ್ರೇಲ್ನಲ್ಲಿ. ಹೀಗೆ ಈ ಒಂದು ಧರ್ಮದ ಚಿಹ್ನೆ ಏನಪ್ಪಾ ಅಂತಂದ್ರ ಅದಕ್ಕಿಂತ ಮುಂಚೆ ಯಾವ್ದಂತಂದ್ರೆ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು ಅಂತಂದ್ರ ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮದ ಸ್ಥಾಪಕ. ಈ ಒಂದು ಧರ್ಮದ ಚಿಹ್ನೆ ಯಾವಪ್ಪ ಅಂತಂದ್ರ ಶಿಲುಬೆ ಅಂದ್ರೆ ಅಧಿಕ ಚಿಹ್ನೆ ಅಂತ ಹೇಳಿ ಈ ಒಂದು ಧರ್ಮದ ಚಿಹ್ನೆ ಶಿಲುಬೆ ಅಂತ ಹೇಳಿ ಕರೆಯಲಾಗ್ತದೆ. ಕ್ರೈಸ್ತ ಧರ್ಮದ ಚಿಹ್ನೆ ಶಿಲುಬೆ. ಅದೇ ರೀತಿಯಾಗಿ ಈ ಕ್ರಿಸ್ತನ ಅನುಯಾಯಿಗಳನ್ನ ಕ್ರೈಸ್ತರು ಅಂತ ಹೇಳಿ ಕರೆಯಲಾಗ್ತದ. ಈ ಕ್ರಿಸ್ತನ ಅನುಯಾಯಿಗಳನ್ನ, ಯೇಸು ಕ್ರಿಸ್ತನ ಅನುಯಾಯಿಗಳನ್ನ ಕ್ರಿಸ್ತರು ಅಂತ ಹೇಳಿ, ಕ್ರಿಶ್ಚಿಯನ್ನರು ಅಥವಾ ಕ್ರಿಸ್ತರು ಅಂತ ಹೇಳಿ ಕರೆಯಲಾಗ್ತದ. ಈ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ಧರ್ಮ ಅನ್ಸ್ಕೊಂಡಿರ್ತಕ್ಕಂಥ ಈ ಒಂದು ಕ್ರೈಸ್ತ ಧರ್ಮದಲ್ಲಿ ಈ ಯಹೂದಿಗಳು ಮೂಲತಃ ಯಹೂದಿಗಳ ಧರ್ಮವಾಗಿರ್ತಕ್ಕಂಥ ಜುಡಾಯಿಸಂ ಎಂಬ ಮೂಲದಿಂದ ಈ ಕ್ರೈಸ್ತ ಧರ್ಮ ಏನಾಯ್ತು ಹುಟ್ಕೋತು. ಹಾಗಾದ್ರೆ ಯಹೂದಿಗಳು ಯಾವ ಒಂದು ದೇವರನ್ನ ಪೂಜಿಸ್ತಾ ಇದ್ರು ಅಂತಂದ್ರ ಯಹೂದಿಗಳು ಏಕದೇವರ ಪೂಜೆಯನ್ನ ಮಾಡ್ತಾ ಇದ್ರು. ಜಹೋ ಎಂಬ ಏಕದೇವತೆಯ ಪೂಜೆಯನ್ನ ಇವರು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇವರ ಒಂದು ಧಾರ್ಮಿಕ ಕೇಂದ್ರ ಯಾವ್ದಾಗಿತ್ತು ಅಂತಂದ್ರ ಜೆರೂಸಲೇಂ ಅಂತ ಹೇಳಿ, ಯಹೂದಿಗಳ ಧಾರ್ಮಿಕ ಕೇಂದ್ರ ಜೆರೂಸಲೇಂ ಅಂತ ಹೇಳಿ ಆಗಿತ್ತು. ಅದೇ ರೀತಿಯಾಗಿ ಇವರ ಒಂದು ಧಾರ್ಮಿಕ ಒಂದು ದೇವರು ಯಾರಾಗಿದ್ರು, ಪ್ರವಾದಿ ಯಾರಾಗಿದ್ರು ಅಂತಂದ್ರ ಮೋಸಸ್ ಅಂತ ಹೇಳಿ. ಧಾರ್ಮಿಕ ಪ್ರವಾದಿ, ಯಹೂದಿಗಳ ಧಾರ್ಮಿಕ ಪ್ರವಾದಿ ಯಾರು ಅಂತಂದ್ರ ಮೋಸಸ್. ಈ ಮೋಸಸ್ ದೇವರಿಂದ 10 ದೈವಾಜ್ಞೆಗಳು ಅವರು ಒಂದು ಒಡಂಬಡಿಕೆಯಲ್ಲಿ ಸೇರ್ಪಡೆ ಮಾಡಿದ್ರು. ಇವುಗಳನ್ನ ಮುಂದ ಹೊಸ ಒಡಂಬಡಿಕೆ ಯೇಸುವಿನ ಒಂದು ಜೀವನದ ವೃತ್ತಾಂತಗಳ ಬಗ್ಗೆ ಆಗಿರ್ಬೋದು, ಅವನ ಒಂದು ಬೋಧನೆಗಳು, ಸರಳ ಬೋಧನೆಗಳನ್ನ ಎಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ಏನ್ ಮಾಡಿದ್ರು, ಸೇರ್ಪಡೆ ಮಾಡಿದ್ರು ಬೈಬಲ್ನಲ್ಲಿ. ಹೀಗೆ ಹೊಸ ಒಡಂಬಡಿಕೆ, ಹಳೆಯ ಒಡಂಬಡಿಕೆ ಅಂತಂದ್ರೆ ಯಹೂದಿಗಳ ಒಂದು ಧಾರ್ಮಿಕ ಗ್ರಂಥ, ಹೊಸ ಒಡಂಬಡಿಕೆ ಅಂತಂದ್ರೆ ಯೇಸುವಿನ ಒಂದು ಗ್ರಂಥ, ಸಾಹಿತ್ಯ ಗ್ರಂಥ ಅಂತ ಹೇಳಿ ಇಲ್ಲಿ ಕರೆಯಲಾಗ್ತದೆ. ಬೈಬಲ್ ಅನ್ನೋದು ಇವರ ಒಂದು ಕ್ರೈಸ್ತ ಧರ್ಮದ ಒಂದು ಪ್ರಮುಖವಾದಂತಹ ಧಾರ್ಮಿಕ ಗ್ರಂಥ ಬೈಬಲ್ ಅಂತ ಹೇಳಿ. ಇನ್ನ ಇಲ್ಲಿ ಯಾವ್ದಪ್ಪ ಅಂತಂದ್ರ ಈ ಯೇಸು ಕ್ರಿಸ್ತನ ಒಂದು ಹಿನ್ನೆಲೆ ಬಗ್ಗೆ, ಕ್ರೈಸ್ತ ಧರ್ಮದ ಒಂದು ಹಿನ್ನೆಲೆ ಬಗ್ಗೆ ಅಂತಂದ್ರ ಇದು ಒಂದು ಪ್ರಮುಖ ಧರ್ಮವಾಗಿತ್ತು. ಇಲ್ಲಿ ಯಹೂದಿಗಳ ಒಂದು ಜುಡಾಯಿಸಂ ಎಂಬ ಧರ್ಮದಿಂದ ಈ ಒಂದು ಕ್ರೈಸ್ತ ಧರ್ಮ ಏನಾಯ್ತು, ಉಗಮಾಯಿತು. ಇವರು ಸಂಪೂರ್ಣವಾಗಿ ಯಹೂದಿಗಳು ಹೇಗಿದ್ರಪ್ಪ ಅಂತಂದ್ರ ರೋಮನ್ನರ ಗುಲಾಮರಾಗಿದ್ರು. ಯಾವುದೇ ಧಾರ್ಮಿಕ ತಳಪಾಯ ಅನ್ನೋದು ಇವರಿಗೆ ಇರ್ಲಿಲ್ಲ, ಸ್ವತಂತ್ರತೆ ಅನ್ನೋದು ಇರ್ಲಿಲ್ಲ. ಇಸ್ರೇಲ್ನಲ್ಲಿ, ಪ್ಯಾಲೆಸ್ಟೈನ್ ದೇಶದ ಇಸ್ರೇಲ್ನಲ್ಲಿ
ಯಾವುದೇ ಸ್ವತಂತ್ರತೆ ಅನ್ನೋದು ಯಹೂದಿಗಳಿಗೆ ಇರಲಿಲ್ಲ. ಯಾವಾಗ ಯೇಸು ಕ್ರಿಸ್ತನ ಜನನ ಆಗಿಲ್ಲ ಜನನ ಆಗೋಕ್ಕಿಂತ ಮುಂಚೆ ಯಹೂದಿಗಳು ತುಂಬಾ ಕ್ಲಿಷ್ಟಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ, ಚಿಂತಾಕ್ರಾಂತವಾದಂತಹ ಪರಿಸ್ಥಿತಿಯಲ್ಲಿ, ಗುಲಾಮಗಿರಿತನದಲ್ಲಿ ಏನ್ ಮಾಡ್ತಾ ಇದ್ರು, ಜೀವಿಸ್ತಾ ಇದ್ರು. ಯಾವುದೇ ಸ್ವತಂತ್ರ ಆಧ್ಯಾತ್ಮಿಕತೆ, ಧಾರ್ಮಿಕ ಸ್ವತಂತ್ರತೆ ಅನ್ನೋದು, ತಮ್ಮದೇ ಆದಂತಹ ದೇವತೆಗಳನ್ನು ಪೂಜಿಸುವಂತಹ ಒಂದು ಸ್ವತಂತ್ರತೆ ಅನ್ನೋದು ಯಾರಿಗಿರ್ಲಿಲ್ಲ, ಯಹೂದಿಗಳಿಗೆ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ ಒಂದು ಜನನ ಆಗ್ತದ. ಆತನ ಯೇಸು ಕ್ರಿಸ್ತನ ಒಂದು ಜೀವನದ ಬಗ್ಗೆ ನಾವು ನೋಡ್ತಾ ಹೋದಂಗ ಇಲ್ಲಿ ಆತನು ಹುಟ್ಟಿದ್ದು ಎಲ್ಲಿ, ಯಾವಾಗ ಅಂತಂದ್ರ, ಈತನು ಸಾಮಾನ್ಯ ಶಕ ಪೂರ್ವ 4ರಲ್ಲಿ ಡಿಸೆಂಬರ್ 25ರಂದು ಜುಡಿಯಾದಲ್ಲಿ, ಇಂದಿನ ಪ್ಯಾಲೆಸ್ಟೈನ್ ದೇಶದ ಜುಡಿಯಾದಲ್ಲಿರುವ ಬೆತ್ಲೆಹೇಮ್ ಎಂಬಲ್ಲಿ ಈತ ಯೇಸು ಕ್ರಿಸ್ತ ಜನಿಸ್ತಾನ. ಈತನ ತಂದೆ ಜೋಸೆಫ್ ಮತ್ತು ತಾಯಿ ಜೋಸೆಫ್ ಮತ್ತು ತಾಯಿ ಯಾರು, ಮೇರಿ ಅಂತ ಹೇಳಿ. ತಾಯಿ ಮೇರಿ, ತಂದೆ ಜೋಸೆಫ್. ಈತ ಬಡಿಗ ವೃತ್ತಿಯನ್ನ ಮಾಡ್ತಾ ಇದ್ದ. ಎಲ್ಲಿಪ್ಪ ಅಂತಂದ್ರ ಈತನು ನಜರತ್ ಎಂಬ ಹಳ್ಳಿಯಲ್ಲಿ ಬಡಿಗ ವೃತ್ತಿಯನ್ನ ಮಾಡ್ತಾ ಇದ್ದ, ಬಡಿಗನಾಗಿದ್ದ. ಮುಂದೆ ಈತನ ಒಂದು ಏನು ಅಂತಂದ್ರ ರೋಮನ್ ಚಕ್ರವರ್ತಿ, ಅಂದು ಯೇಸು ಕ್ರಿಸ್ತ ಹುಟ್ಟಕ್ಕಿಂತ ಮುಂಚೆ ಅಲ್ಲಿ ರೋಮ್ ಚಕ್ರವರ್ತಿ, ರೋಮರ ಒಂದು ಹಿಡಿತದಲ್ಲಿ ಯಾರಿದ್ರು, ಯಹೂದಿಗಳಿದ್ರು. ಹೀಗಾಗಿ ಇವರ ಚಿಂತಾಕ್ರಾಂತ ಕ್ಲಿಷ್ಟಕರವಾದಂತಹ ಒಂದು ವಾತಾವರಣದಲ್ಲಿ ಇದ್ರು ಯಾರು, ಯಹೂದಿಗಳು. ಅಂತ ಸಂದರ್ಭದಲ್ಲಿ ಈ ಯೇಸುವಿನ ಒಂದು ಜನನ ಆಗ್ತದ. ಏನು ಅಂತಂದ್ರ, ಯೇಸು ಜೋಸೆಫ್ ಮತ್ತು ಮೇರಿಗೆ ಇಲ್ಲಿ ಸಾಮಾನ್ಯ ಶಕ ಪೂರ್ವ 4 ಡಿಸೆಂಬರ್ 25ರಂದು ಜುಡಿಯಾದ ಬೆತ್ಲೆಹೇಮ್ ಎಂಬಲ್ಲಿ ಏನಾಗ್ತಾನ, ಜನಿಸ್ತಾನ. ಈತ ಜೋಸೆಫ್ ಮತ್ತು ಮೇರಿ ಇವರೆಲ್ಲ ಎಲ್ಲಿ ಹೊಂಟಿದ್ರು ಅಂತಂದ್ರೆ, ಇಬ್ರು ಜನಗಣತಿಯ ಒಂದು ವಿವರಣವನ್ನ ನೀಡಲಿಕ್ಕೆ ಹೊಂಟಿದ್ರು. ಎಲ್ಲಿ ಅಂತಂದ್ರ ನಜರತ್ ಎಂಬ ಹಳ್ಳಿಯಿಂದ ಜುಡಿಯಾಕ್ಕೆ ಹೊಂಟಿದ್ರು. ಜುಡಿಯಾದ ಹೆರೋದ್ ಅಂತ ಹೇಳಿ ಒಬ್ಬ ಸಾಮಂತ ಅರಸ ಇರ್ತಾನ, ಸಾಮಂತ ಚಕ್ರವರ್ತಿ. ಮೇನ್ ಚಕ್ರವರ್ತಿ ಅಗಸ್ಟಸ್ ಸೀಸರ್ ಇರ್ತಾನ. ಸಾಮಂತ ಅರಸ ಯಾರಿರ್ತಾರಪ್ಪ ಅಂತಂದ್ರೆ ಜುಡಿಯಾದ ಸಾಮಂತ ಅರಸ ಹೆರೋದ್ ಅಂತ ಹೇಳಿ. ಆತನು ಆಜ್ಞೆ ಹೊರಡಿಸಿದ್ದ, ಏನು ಅಂತಂದ್ರ ಜನಗಣತಿಯ ವಿವರವನ್ನ ನೀಡಬೇಕು ಇಲ್ಲಿ ಬಂದು ಅಂತ ಹೇಳಿ ಹೇಳಿದಾಗ, ಆ ಒಂದು ಆದೇಶದ ಮೇರೆಗೆ ಜೋಸೆಫ್ ಮತ್ತು ಮೇರಿ ಇಬ್ರು ಕೂಡಿ ಎಲ್ಲಿ ನಜರತ್ ಎಂಬ ಹಳ್ಳಿಯಿಂದ ಜುಡಿಯಾಕ್ಕೆ ಹೊರಟಿದ್ದಾಗ, ಈ ಮೇರಿ ಪ್ರಸವದ ಒಂದು ಸಂದರ್ಭ. ಅಂತಹ ಒಂದು ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಆಕೆಗೆ ಇಲ್ಲಿ ಏನಾಯ್ತು ಅಂತಂದ್ರೆ, ಯೇಸುವನ್ನ ಜನ್ಮ ನೀಡಿದ್ಲು, ಯೇಸುವಿಗೆ ಜನ್ಮ ನೀಡಿದ್ಲು. ಅಲ್ಲಿ ಎಲ್ಲಿ ತಂಗ್ಲಿಕ್ಕೆ ಏನಿರ್ಲಿಲ್ಲ, ಸ್ಥಳವೇ ಇರಲಿಲ್ಲ. ಕೊಡಿಕ ಒಂದು ದನದ ಕೊಟ್ಟಿಗೆಯಲ್ಲಿ ಜೋಸೆಫ್ ಮತ್ತು ಮೇರಿ ಆಶ್ರಯವನ್ನ ಪಡ್ಕೊಂಡು ಆ ದನದ ಒಂದು ಕೊಟ್ಟಿಗೆಯಲ್ಲಿ ಜುಡಿಯಾದ ಬೆತ್ಲೆಹೇಮ್ ಎಂಬ ನಗರದಲ್ಲಿ ಏನ್ ಮಾಡಿದ್ಲು ಅಂತಂದ್ರ, ದನದ ಕೊಟ್ಟಿಗೆಯ ಒಂದು ಸ್ಥಳದಲ್ಲಿ ಈ ಯೇಸುವಿನ ಜನನ ಆಗ್ತದ. ಯೇಸುವಿನ ಜನನ ಆದದ್ದು ಮತ್ತು ಪೂರ್ವದ ನಕ್ಷತ್ರ ಒಂದು ಮಿನುಗುತ್ತಾ ಇರುವುದು, ಇವೆರಡು ಏಕಕಾಲದಲ್ಲಿ ಆಗಿರುವುದರಿಂದ ಯಹೂದಿ ಪುರೋಹಿತರು ಮತ್ತು ಸಂಪ್ರದಾಯಸ್ಥರು ಏನಂತ ಕರೆದ್ರಪ್ಪ ಅಂತಂದ್ರ, ಇವ ಒಬ್ಬ ದೇವಾಂಶ ಸಂಭೂತನಿದ್ದಾನೆ ಅಂತ ಹೇಳಿ ಆ ಯೇಸುವನ್ನ ಪೂಜಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಕಡೆ ಪ್ರಚಾರ ಆಗ್ತದೆ. ಯೇಸು ಹುಟ್ಟಿದ್ದು ಜನನ ಆದದ್ದು, ಈ ಕಡೆ ಪೂರ್ವದಲ್ಲಿ ಹೊಸ ನಕ್ಷತ್ರ ಒಂದು ಮಿನುಗುವಿಕೆ, ಎರಡು ಏಕಕಾಲದಲ್ಲಿ ಆಗಿರುವುದರಿಂದ ಎಲ್ಲ ಯಹೂದಿ ಪುರೋಹಿತರು ಸಂಪ್ರದಾಯಸ್ಥರು ಈತನನ್ನ ದೇವಾಂಶ ಸಂಭೂತ ಅಂತ ಹೇಳಿ ಸಾರಿದ್ರು. ಹೀಗಾಗಿ ಯೇಸುವಿನ ಒಂದು ಪುಟ್ಟ ಮಗುವಿನ ಹಿಡ್ಕೊಂಡು ಜೋಸೆಫ್ ಮತ್ತು ಮೇರಿ ಏನ್ ಮಾಡ್ತಾರಪ್ಪ ಅಂತಂದ್ರ, ಎಲ್ಲಿ ನಜರತ್ ಎಂಬ ಹಳ್ಳಿಗೆ ವಾಪಸ್ ಬರ್ತಾರ ಕೂಸಿನೊಂದಿಗೆ. ಆಗ ಅಲ್ಲಿ ನಜರತ್ ಎಂಬ ಹಳ್ಳಿಯಲ್ಲಿ ಯಾರೋ ಯೇಸು ಕ್ರಿಸ್ತ ತನ್ನ ಬಾಲ್ಯ ಜೀವನವನ್ನ ಕಳಿತಾನ. ಬಾಲ್ಯ ಜೀವನವನ್ನ ಸುಮಾರು 12-25 ವರ್ಷಗಳ ಕಾಲ ನಜರತ್ ಎಂಬ ಹಳ್ಳಿಯಲ್ಲಿಯೇ ತನ್ನ ಒಂದು ಜೀವನವನ್ನ ನಡೆಸ್ತಾನ. ಯಾರು? ಯೇಸು ಕ್ರಿಸ್ತ. ಜೋಸೆಫ್ ಬಡಿಗ ವೃತ್ತಿಯನ್ನ ಆತನ ತಂದೆಯಿಂದ ಎಲ್ಲವೂ ತನ್ನ ಒಂದು ಬಡಿಗ ವೃತ್ತಿಯನ್ನ ಯೇಸು ಕ್ರಿಸ್ತ ಕಲ್ಕೊಂಡಿದ್ದ ಅದನ್ನ ಮುಂದುವರಿಸ್ತಾ ಇದ್ದ. ಅದೇ ರೀತಿಯಾಗಿ ಬಡ ಮಕ್ಕಳೊಂದಿಗೆ ಬೆರೀತಾ ಇದ್ದ, ಬಡವರೊಡನೆ ಬೆರೀತಾ ಇದ್ದ ಮತ್ತು ಅತ್ಯಂತ ಸರಳವಾದಂತಹ ಜೀವನವನ್ನ ನಡೆಸ್ತಾ ಇದ್ದ. ಯಾರು? ಯೇಸು ಕ್ರಿಸ್ತ. ಹೀಗೆ ಯೇಸು ಕ್ರಿಸ್ತ 12ನೇ ವಯಸ್ಸಿನಲ್ಲಿ ಒಮ್ಮೆ ಏನಪ್ಪಾ ಅಂತಂದ್ರೆ, ಸಹಜವಾಗಿ ಸೈನ್ಗಾಗ್ ಅಂತ ಹೇಳಿ ಒಂದು ಯಹೂದಿಗಳ ಒಂದು ಊರಾಗಿರ್ತಕ್ಕಂತಹ ಸೈನ್ಗ ಧಾರ್ಮಿಕ ಕೇಂದ್ರವಾಗಿರ್ತಕ್ಕಂತಹ ಸೈನ್ಗಾಗ್ಗೆ ಏನ್ ಮಾಡ್ತಾನ ಅಂತಂದ್ರ ಭೇಟಿ ಕೊಡ್ತಾನ.
ಆ ಸೆನ್ಗಾಗೆ ಭೇಟಿ ಕೊಟ್ಟಾಗ ಅಲ್ಲಿ ಏನು ಅಂತಂದ್ರ ಒಬ್ರು ಭೇಟಿ ಆಗ್ತಾರ ಗುರುಗಳು, ಜಾನ್ ಬ್ಯಾಪ್ಟಿಸ್ಟನ್ ಅಂತ ಹೇಳಿ. ಜಾನ್ ಬ್ಯಾಪ್ಟಿಸ್ಟನ್ ಅಂತ ಹೇಳಿ ಒಬ್ಬ ಗುರುವಿನ ಭೇಟಿ ಆಗ್ತೈತಿ. ಅವರ ಒಂದು ಪ್ರಭಾವಕ್ಕಿನೂ ಕೂಡ ಯಾರು ಒಳಗಾಗ್ತಾರಪ್ಪ ಅಂತಂದ್ರ ಈ ಯೇಸು ಕ್ರಿಸ್ತ ಒಳಗಾಗ್ತಾನ. ಹೀಗೆ ಮುಂದ 12 ವರ್ಷಗಳ ನಂತರ 12ನೇ ವಯಸ್ಸಿನಲ್ಲಿ ಸೆನ್ಗಾಗೆ ಭೇಟಿ ಕೊಡ್ತಾನ. ಜಾನ್ ಬ್ಯಾಪ್ಟಿಸ್ಟನ್ ಅನ್ನೋ ಒಂದು ಪ್ರಭಾವಕ್ಕೆ ಒಳಗಾಗ್ತಾನ. ಮುಂದೆ ತನ್ನ ಆಧ್ಯಾತ್ಮಿಕತೆ ಆಗಿರ್ಬೋದು ಅಥವಾ ಧಾರ್ಮಿಕ ಚಿಂತನೆಗಳಿಂದ ಅಲ್ಲೆಲ್ಲ ಯಹೂದಿಗಳ ಜನರಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಅರ್ಥವಾಗದಂತಹ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಒಂದು ಅರ್ಥ ವಿವರಣೆಯನ್ನ ನೀಡ್ತಾ ಜನರನ್ನ ಚಕಿತಗೊಳಿಸ್ತಾನ. ಹೀಗಾಗಿ ಈತ ಒಬ್ಬ ದೇವ ಪುರುಷನಿದ್ದಾನೆ ಅಥವಾ ದೇವತಾ ಮನುಷ್ಯನಿದ್ದಾನೆ ಅಂತ ಹೇಳಿ ಎಲ್ಲರಿಗೆ ಏನಾಗ್ಲಿಕ್ಕಪ್ಪ ಅಂತಂದ್ರೆ ಈತನ ಬೆಳವಣಿಗೆಯ ಹಂತವನ್ನ ಕಂಡು ಚಕಿತರಾಗಿಬಿಡ್ತಾರ. ಇದರಿಂದ ಯಹೂದಿಗಳು ಕೂಡ ಇವನನ್ನ ಮುಂದೆ ಏನ್ ಮಾಡ್ತಾರಪ್ಪ ಅಂತಂದ್ರ ದ್ವೇಷಿಸ್ಲಿಕ್ಕೆ ಶುರು ಮಾಡ್ತಾರ. ಹೀಗೆ ಇಲ್ಲಿ ಸುಮಾರು 12ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟನ್ನ ಪ್ರಭಾವಕ್ಕೆ ಒಳಗಾಗಿ ಮುಂದೆ 30ನೇ ವಯಸ್ಸಿನಲ್ಲಿ ಯೇಸು ಕ್ರಿಸ್ತ ಜಾನ್ ಬ್ಯಾಪ್ಟಿಸ್ಟನ್ ಎಂಬ ಗುರುವಿನಿಂದ ದೀಕ್ಷೆಯನ್ನ ಪಡ್ಕೋತಾನ. ಗುರುವಿನಿಂದ ದೀಕ್ಷೆಯನ್ನ ಪಡ್ಕೊಂಡು ಮುಂದೆ ತನ್ನ ಕೆಲವು 12 ಜನ ಶಿಷ್ಯರನ್ನ ಒಳಗೊಂಡಿಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಆಧ್ಯಾತ್ಮಿಕವಾದಂತ ಚಿಂತನೆ, ಧಾರ್ಮಿಕ ಚಿಂತನೆಗಳನ್ನ ಏನ್ ಮಾಡ್ತಾನ ಅಂತಂದ್ರ ಬೋಧನೆಗಳನ್ನ ಮಾಡ್ಕೋತ ಅಲ್ಲಿ ಏನು ಅಂತಂದ್ರ ಬೋಧನೆಯೊಂದಿಗೆ ದೇಶ ವಿದೇಶ ಪರ್ಯಟನೆಯನ್ನ ಮಾಡ್ತಾನ. ದೇಶ ವಿದೇಶಗಳಿಗೆ ಸಂಚಾರವನ್ನ ಕೈಗೊಳ್ತಾನ, ಪ್ರಯಾಣವನ್ನ ಬೆಳೆಸ್ತಾನ. ಆಗ ಅಲ್ಲಿ ಹಲವಾರು ಜನರೊಡನೆ ಬೆರೆತು ಅನಾಥರಿಗೆ, ರೋಗಿಗಳಿಗೆ, ಅಸಹಾಯಕರಿಗೆ, ದೀನದಲಿತರಿಗೆ ಸಹಾಯವನ್ನ ಮಾಡ್ತಾ ಆತನು ಅವರಿಗೆ ಒಳ್ಳೆಯ ಮೌಲ್ಯಗಳನ್ನ, ಉತ್ತಮ ಮೌಲ್ಯಗಳನ್ನ ಮತ್ತು ನ್ಯಾಯ, ಕರುಣೆ, ಪ್ರೀತಿಯಂತಹ ಒಳ್ಳೆಯ ಉದಾತ್ತ ಗುಣಗಳನ್ನ ಮತ್ತು ಇಂತಹ ಒಂದು ಬೋಧನೆಗಳನ್ನ, ಸರಳ ಜೀವನದ ಬಗ್ಗೆ ತಿಳಿಸ್ತಾನ. ಅದೇ ರೀತಿಯಾಗಿ ಯಹೂದಿಗಳಲ್ಲಿ ಇರ್ತಕ್ಕಂತಹ, ಯಹೂದಿ ಸಂಪ್ರದಾಯಸ್ಥರಲ್ಲಿ ಇರ್ತಕ್ಕಂತಹ ಮೂಢನಂಬಿಕೆ ಆಗಿರ್ಬೋದು ಅಥವಾ ದುರಾಚಾರ, ಹಣದ ವ್ಯಾಮೋಹ ಬಹಳ ಇರ್ತದೆ ಯಾರಿಗೆ, ಈ ಯಹೂದಿ ಸಂಪ್ರದಾಯಸ್ಥರಿಗೆ. ಅಂತ ಹಣದ ವ್ಯಾಮೋಹದ ಬಗ್ಗೆ ಯಾರು ಖಂಡಿಸ್ತಾರಪ್ಪ ಅಂತಂದ್ರ ಈ ಯೇಸು ಕ್ರಿಸ್ತ ಖಂಡಿಸ್ತಾನ. ಹೀಗಾಗಿ ಯಾವುದೇ ಹೆದರಿಕೆ ಇಲ್ಲದೆ ಯಹೂದಿ ಸಂಪ್ರದಾಯಸ್ಥರ ಒಂದು ಕಾನೂನುಗಳನ್ನ ಖಂಡಿಸ್ತಾ ಇರೋದ್ರಿಂದ ಆ ಯಹೂದಿ ಸಂಪ್ರದಾಯಸ್ಥರು ಮತ್ತು ಧಾರ್ಮಿಕ ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಈತನ ಬೆಳವಣಿಗೆ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಬೆಳವಣಿಗೆಯನ್ನ ಸಹಿಸದೆ ಅಸೂಹೆಯನ್ನ ವ್ಯಕ್ತಪಡಿಸ್ತಾರ. ಇವನನ್ನ ಕೊಲ್ಲಿಕ್ಕೇನೂ ಕೂಡ ಪ್ರಯತ್ನವನ್ನ ಹಲವಾರು ಬಾರಿ ಮಾಡ್ತಾರ. ಹೀಗೆ ಈತನು ತನ್ನ ಬೋಧನೆಯಲ್ಲಿ ಏನ್ ಹೇಳ್ತಾನಪ್ಪ ಹೆಚ್ಚಾಗಿ ಒತ್ತು ಕೊಟ್ಟು ಅಂತಂದ್ರ ಯಾರು ಅಂತಂದ್ರ ಯೇಸು ಕ್ರಿಸ್ತ ತನ್ನ ಬೋಧನೆಯಲ್ಲಿ ಫಾದರ್ಹುಡ್ ಆಫ್ ಗಾಡ್ ಅಂಡ್ ಬ್ರದರ್ಹುಡ್ ಆಫ್ ಮೆನ್ ಅಂತ ಹೇಳಿ ತಿಳಿಸ್ತಾನ. ಅಂದ್ರೆ ದೇವರ ಪಿತೃತ್ವ ಮತ್ತು ಮಾನವರ ಭಾತೃತ್ವದ ಬಗ್ಗೆ ಹೆಚ್ಚಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಒತ್ತು ಕೊಡ್ತಾ ಈತ ದೇವರ ಅಸ್ತಿತ್ವದ ಬಗ್ಗೆ ಮತ್ತು ಪರಸ್ಪರ ಮಾನವರು ಸಹೋದರತೆಯಿಂದ ಇರುವಿಕೆಯನ್ನ ಹೆಚ್ಚಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಒತ್ತು ಕೊಟ್ಟು ಬೋಧನೆಯಲ್ಲಿ ಈತ ನ್ಯಾಯ, ಪ್ರೀತಿ, ಕರುಣೆ, ಮಾನವೀಯತೆ, ಕ್ಷಮಾಗುಣ, ತ್ಯಾಗ ಇಂತಹ ಎಲ್ಲ ಸರಳವಾದಂತಹ ತತ್ವಗಳ ಒಂದು ಆಚರಣೆಯನ್ನ ಬೋಧನೆಯನ್ನ ನೀಡ್ತಾ ಆತ ತನ್ನ ಅನುಯಾಯಿಗಳೊಂದಿಗೆ ದೀನರಿಗೆ, ಅನಾಥರಿಗೆ ಎಲ್ಲರಿಗೆ ಸಹಾಯವನ್ನ ಮಾಡ್ತಾ ಹೆಚ್ಚು ಜನಪ್ರಿಯತೆ ಆಗ್ತಾನ. ಇದರಿಂದ ಅಸೂಹೆಯನ್ನ ವ್ಯಕ್ತಪಡಿಸ್ತಾರೆ ಯಹೂದಿ ಸಂಪ್ರದಾಯಸ್ಥರು ಮತ್ತು ಯಹೂದಿಗಳು. ಹೀಗೆ ಅವನನ್ನ ದ್ವೇಷಿಸಲಿಕ್ಕೆ ಶುರು ಮಾಡ್ತಾರ. ಆಗ ಇಲ್ಲಿ ಯೇಸುವಿನ ಒಂದು ಶಿಲುಬೆಗೇರಿಸಿದ್ದು ಅಂತ ಹೇಳಿ ಬರ್ತದೆ. ಒಂದು ಪ್ರಮುಖವಾದಂತಹ ಘಟನೆ ಜೀವನದಲ್ಲಿ, ಯೇಸು ಕ್ರಿಸ್ತನ ಒಂದು ಜೀವನದಲ್ಲಿ. ಈತನನ್ನ ಇಲ್ಲಿ ಅಂದ್ರ ಹಲವಾರು ದಿನಗಳ ನಂತರ ಯೇಸುವನ್ನ ಕ್ರಿಸ್ತಿಶಕ 30ರಲ್ಲಿ ಆತನ ಒಂದು ದೇವರ ಪಿತೃತ್ವ ಮತ್ತು ಮಾನವರ ಭಾತೃತ್ವದ ಬಗ್ಗೆ ಹೇಳ್ತಾ ತಾನು ದೇವರ ಒಂದು ಪುತ್ರನೆಂದು ಆತ ತನ್ನನ್ನು ತಾನು ಕರೆಸಿಕೊಳ್ಳಿಕತ್ತಾನಲ್ಲ ಅಂತ ತಿಳ್ಕೊಂಡು, ದೇವರ ಮಗ ಅಂತೇಳಿ ಕರೆಸ್ಕೊಳ್ಳಿಕತ್ತಾನಲ್ಲ ಇವ ಅಂತ ತಿಳ್ಕೊಂಡು ಯಾರು ರಚಿಗೆ ಹೇಳ್ತಾರಪ್ಪ ಅಂತಂದ್ರ ಈ ಯಹೂದಿ ಸಂಪ್ರದಾಯಸ್ಥರು ಆತನ ವಿರುದ್ಧ ಪಿತೂರಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಹೀಗಾಗಿ ಆತನನ್ನ ದ್ವೇಷಾಸೂಹಿಯಿಂದ ಆತನ ಒಂದು ಏನು ಅಂತಂದ್ರ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಸಾಮಾನ್ಯ ಶಕ ಎಷ್ಟು ಅಂತಂದ್ರ 30ರಲ್ಲಿ ಆತನು ಎಲ್ಲಿ ಹೋಗ್ತಾನಪ್ಪ ಅಂತಂದ್ರ ಗೆತ್ಸೆಮನೆ ಎಂಬ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನ. ಅಂದ್ರ
ಯಹೂದಿಗಳ ಒಂದು ಏನು ಪ್ರಾರ್ಥನಾ ದೇವಸ್ಥಾನಕ್ಕೆ ಹೋಗ್ತಾನ. ಅಲ್ಲಿ ಗೆತ್ಸೆಮನೆ ಎಂಬ ದೇವಾಲಯದ ಉದ್ಯಾನದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಾರ್ಥನೆ ಮಾಡ್ತಾ ಇರುವ, ಅಂದ್ರೆ ಅವರು ಎಲ್ಲಾರು ಯಹೂದಿಗಳು ಕೂಡಿ ಅಲ್ಲಿ ಪ್ರೇಯರ್ ಮಾಡುವಂತ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಅವರು ಕೂಡ ಧಾರ್ಮಿಕ ಕೇಂದ್ರವಾಗಿರ್ತಕ್ಕಂಥ ಜೆರೂಸಲೇಮ್ನ ಗೆತ್ಸೆಮನೆ ಎಂಬ ದೇವಾಲಯದ ಹೊರಗಡೆ ಉದ್ಯಾನದಲ್ಲಿ ಈತನು ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾನ. ಇದೇ ಒಂದು ಅವಕಾಶ ಸಿಗ್ತದೆ ಯಾರಿಗೆ ಅಂತಂದ್ರ ಯಹೂದಿ ಸಂಪ್ರದಾಯಸ್ಥರಿಗೆ. ಈತನನ್ನ ಯೇಸುವನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಆತ ಪ್ರಾರ್ಥನೆಯನ್ನ ಮಾಡ್ತಾ ಇರುವಾಗ ಅಲ್ಲಿ ಅವನನ್ನ ಅಲ್ಲಿಯ ದೇವಸ್ಥಾನದ ಕಾವಲುಗಾರ ಏನ್ ಮಾಡ್ತಾನಪ್ಪ ಅಂತಂದ್ರ ಯೇಸುವನ್ನ ಬಂಧಿಸ್ತಾನ. ಯೇಸುವನ್ನ ಬಂಧಿಸಿ ಆತ ಇಲ್ಲಿ ಬಂಧಿಸಿ ಅವನನ್ನ ಯಾರಪ್ಪ ಅಂತಂದ್ರ ಅಂದಿನ ಗವರ್ನರ್ ಆಗಿರ್ತಾರೆ, ಯಾರು ಅಂತಂದ್ರೆ ಚಕ್ರವರ್ತಿ ಗವರ್ನರ್ ಆಗಿರ್ತಕ್ಕಂತಹ ಪಾಂಟಿಯಸ್ ಪಿಲೇಟನ ಒಂದು ಆಜ್ಞೆಯ ಮೇರೆಗೆ ಆತನನ್ನ ಯಹೂದಿ ಸಂಪ್ರದಾಯಸ್ಥರು ಅವನನ್ನ ಇಲ್ಲ ಸಲ್ಲದ ಒಂದು ಆರೋಪಗಳನ್ನ ಹೊರಿಸ್ತಾರೆ. ಈತ ದೇಶದ್ರೋಹಿ ಇದ್ದಾನೆ, ರಾಜಕೀಯ ವಿದ್ರೋಹಿ ಇದ್ದಾನೆ, ಆದ್ದರಿಂದ ಇವನನ್ನ ಏನ್ ಮಾಡ್ಬೇಕು, ಬಂಧಿಸ್ಬೇಕು ಅಂತ ತಿಳ್ಕೊಂಡು ಎಲ್ಲ ಸಂಪ್ರದಾಯಸ್ಥ ಯಹೂದಿಗಳು ಅಂದಿನ ಗವರ್ನರ್ ಆಗಿರ್ತಕ್ಕಂತಹ ಪಾಂಟಿಯಸ್ ಪಿಲೇಟನ್ಗೆ ಹೇಳ್ತಾರ. ಆಗ ಪಾಂಟಿಯಸ್ ಪಿಲೇಟ್ ಇದನ್ನ ಆಜ್ಞೆಯನ್ನ ಹೊರಡಿಸ್ತಾನ. ಅವನನ್ನ ಹಿಡಿದು ತಂದು ನನಗೆ ಒಪ್ಪಿಸ್ಬೇಕು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾನ. ಗಲ್ಲಿಗೇರಿಸುವಂತ ಒಂದು ಅಥವಾ ಶಿಲುಬಿಗೆ ಏರಿಸುವಂತ ಒಂದು ವ್ಯವಸ್ಥೆಯನ್ನ ಆದೇಶವನ್ನ ಹೊರಡಿಸ್ತಾನ. ಆ ಒಂದು ಆದೇಶದ ಮೇರೆಗೆ ಗೆತ್ಸೆಮನೆ ಎಂಬ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಯೇಸುವನ್ನ ಅಲ್ಲಿಯ ಕಾವಲುಗಾರ ಹಿಡಿದು ತಂದು ಪಾಂಟಿಯಸ್ ಪಿಲೇಟನಿಗೆ ಒಪ್ಪಿಸ್ತಾರ. ಆಗ ಸಾಮಾನ್ಯ ಶಕ 30ರಲ್ಲಿ ಆತನನ್ನ ಗೋಲ್ಗೋತಾ ಗುಡ್ಡದ ಎಲ್ಲಿ ಅಂತಂದ್ರ ಮೌಂಟ್ ಕ್ಯಾಲ್ವರಿ ಎಂಬ ಬೆಟ್ಟದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರ ಅವನನ್ನ ಇಬ್ಬರು ಕಳ್ಳರೊಡನೆ ಅಷ್ಟೊಂದು ಕಠೋರವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನ, ಅಪರಾಧಿ ಶಿಕ್ಷೆಯನ್ನ ಯಾರಿಗೆ ವಿಧಿಸ್ತಾರಪ್ಪ ಅಂತಂದ್ರ ಯೇಸುವಿಗೆ ವಿಧಿಸ್ತಾರ. ಇಬ್ಬರು ಕಳ್ಳರೊಡನೆ ಈತನನ್ನ ಶಿಲುಬೆಗೆ ಎಲ್ಲ ಕಡೆ ಕೈ ಕಾಲುಗಳಿಗೆ ಎದೆಗೆ ಎಲ್ಲ ಕಡೆಗೆ ದೊಡ್ಡ ದೊಡ್ಡ ಮೊಳೆಗಳನ್ನ ಹೊಡೆದು ಆ ಶಿಲುಬೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಟ್ಟಿ ಎಲ್ಲ ಕಡೆಗೂ ಮೊಳೆಗಳನ್ನ ಹೊಡೆದು ಅವನನ್ನ ಕೊಲ್ತಾರ. ಹೀಗೆ ಆತನನ್ನ ಯಾವುದು ಅಂತಂದ್ರ ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಬೆಟ್ಟದ ಮೇಲೆ ಆತನನ್ನ ಇಬ್ಬರು ಕಳ್ಳರೊಡನೆ ಶಿಲುಬೆಗೇರಿಸಿದ್ದು. ಇದು ಏನಪ್ಪಾ ಅಂತಂದ್ರ ಯೇಸುವಿನ ಶಿಲುಬೆಗೇರಿಸಿದ್ದು ಅಂತ ಹೇಳಿ ಈ ಒಂದು ಘಟನೆಯನ್ನ ಕರೆಯಲಾಗ್ತದ. ಇಷ್ಟಾದ್ರೂ ಕೂಡ ಯೇಸು ಕ್ರಿಸ್ತ ಸಿಟ್ಟಿಗೇಳದೆ, ಶತ್ರುವಿನ ವಿರುದ್ಧ ಹೋರಾಟ ಮಾಡದೆ, ಆತ ತಾನು ಸಾಯುವಂತ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರ ಕ್ಷಮಾಗುಣವನ್ನ ತಿಳಿತಾನ. ಇಂತಹ ಉದಾತ್ತ ಗುಣಗಳಿಂದಲೇ ಯೇಸು ಕ್ರಿಸ್ತ ಏನಾಗ್ಯಾನಪ್ಪ ಅಂತಂದ್ರ ಇತಿಹಾಸದಲ್ಲಿಯೇ ಅಜರಾಮರವಾಗಿ ಬಿಟ್ಟಾನ. ಹೀಗಾಗಿ ವಿಶ್ವದಲ್ಲಿ ಯೇಸು ಇನ್ನೂ ಕೂಡ ಅಜರಾಮರವಾಗ್ಯಾನ. ಯಾಕ ಅಂತಂದ್ರ ಶತ್ರುಗಳು ಆತನನ್ನ ಕೊಲ್ತಾ ಇರುವಾಗಲೂ ಆತನು ಏನಂತ ಹೇಳ್ಕೊತಾನಪ್ಪ, ಒಂದು ವಾಕ್ಯವನ್ನ ನುಡಿತಾನೆ ಯೇಸು ಕ್ರಿಸ್ತ ಅಂತಂದ್ರ ಆತನಿಗೆ ಶಿಲುಬೆಗೆ ಏರಿಸಿ ಮೊಳೆ ಹೊಡಿತಾ ಇದ್ದಾಗಲೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನ. ಏನು ಅಂತಂದ್ರೆ, ಓ ದೇವರೇ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೆ ಎಂಬುದು ಅವರಿಗೆ ಅರಿಯದು ಅಂತ ಹೇಳಿ ಈ ರೀತಿಯಾದಂತಹ ಉದಾತ್ತ ಗುಣಗಳಿಂದಲೇ ಯೇಸು ಏನಾಗಪ್ಪ ಅಂತಂದ್ರ ಅಮರನಾಗ್ಬಿಟ್ಟ. ಹೀಗೆ ಯೇಸುವಿನ ಶಿಲುಬೆಗೆ ಏರಿಸಿದ್ದು ಒಂದು ಘಟನೆ. ಆದ್ರೆ ಜೀವನದಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರ ಪುನರುತ್ಥಾನ. ಯೇಸುವಿನ ಪುನರುತ್ಥಾನ ಅಂತಂದ್ರೆ ಏನು? ಯೇಸುವಿನ ಶಿಲುಬೆಗೆ ಏರಿಸಿದ್ರು ಎಲ್ಲಿ ಅಂತಂದ್ರ ಜೆರೂಸಲೇಮ್ನ, ಪ್ಯಾಲೆಸ್ಟೈನ್ ದೇಶದ ಜೆರೂಸಲೇಮ್ನ ಹೊರವಲಯದಲ್ಲಿ ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಆತನ ಗುಡ್ಡದ ಒಂದು ಬೆಟ್ಟದಲ್ಲಿ ಆತನನ್ನ ಶಿಲುಬೆಗೆ ಇಬ್ಬರು ಕಳ್ಳರೊಡನೆ ಶಿಲುಬೆಗೇರಿಸಿದ್ರು ಸಾಮಾನ್ಯ ಶಕ 30ರಲ್ಲಿ. ಹೀಗೆ ಯೇಸು ಕ್ರಿಸ್ತನನ್ನ 30ರಲ್ಲಿ ಎಷ್ಟು ಶುಕ್ರವಾರ 3ನೇ ದಿನಾಂಕ 3ರಂದು ಆತನನ್ನ ಏನ್ ಮಾಡಿದ್ರು ಅಂತಂದ್ರ ಯೇಸುವಿನ ಪುನರುತ್ಥಾನ, ಯೇಸುವಿನ ಶಿಲುಬೆಗೇರಿಸಿದ್ರು ಸಾಮಾನ್ಯ ಶಕ 30ರಲ್ಲಿ ಜೆರೂಸಲೇಮ್ನ ಹೊರವಲಯದ ಒಂದು ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬ ಬೆಟ್ಟದ ಮೇಲೆ ಆತನು ಇಬ್ಬರು ಕಳ್ಳರೊಡನೆ ಶಿಲುಬೆಗೇರಿಸಲಾಯಿತು. ಮೌಂಟ್ ಪಾಂಟಿಯಸ್ ಪಿಲೇಟನ ಒಂದು ಆಜ್ಞೆಯ ಮೇರೆಗೆ, ಗವರ್ನರ್ನ ಆಜ್ಞೆಯ ಮೇರೆಗೆ. ನಂತರ ಆತನನ್ನ ಕೊಲ್ಲಲಾಯಿತು, ಶಿಲುಬೆಗೇರಿಸಲಾಯಿತು ಸಾಮಾನ್ಯ ಶಕ 30ರಲ್ಲಿ. ಮುಂದ ಯಾವುದು ಅಂತಂದ್ರ ಏಪ್ರಿಲ್ 3 ಶುಕ್ರವಾರದಂದು ಆತನನ್ನ ಏನ್ ಮಾಡಿದ್ರು, ಶಿಲುಬೆಗೇರಿಸಿದ್ರು. ನಂತರ ಶುಕ್ರವಾರ ಶಿಲುಬೆಗೇರಿಸಿದ್ರು. 3 ದಿನಗಳ ನಂತರ ಅಂದ್ರೆ ಶುಕ್ರವಾರ, ಶನಿವಾರ, ರವಿವಾರ ಅಂದ್ರೆ ಭಾನುವಾರ
ಹೀಗಾಗಿ ಆತನ ಜೀವ ಮತ್ತೆ ಮರುಕಳಿಸುವಂತ ಒಂದು ಘಟನೆ ಏನಾಯ್ತಾ, ಈಸ್ಟರ್ ಸಂಡೇ ಅಂತ ಹೇಳಿ ಶುಕ್ರವಾರ ಮರಣ ಹೊಂದಿದ್ದ, ಭಾನುವಾರ ಮತ್ತೆ ಹೊಸ ಒಡಂಬಡಿಕೆ ಪ್ರಕಾರ ಈ ರೀತಿಯಾಗಿ ಹೇಳಲಾಗ್ತದ. ಶುಕ್ರವಾರದಂದು ಮರಣ ಹೊಂದಿದ, ಭಾನುವಾರ ಮತ್ತೆ 3 ದಿನಗಳ ತರುವಾಯ ಆತ ಜೀವಂತವಾಗಿ ತನ್ನ ಅನುಯಾಯಿಗಳಿಗೆ ಕಾಣಿಸಿಕೊಂಡ. ಆಗ ಈ ಒಂದು ಭಾನುವಾರವನ್ನ ಈಸ್ಟರ್ ಸಂಡೇ ಅಥವಾ ಈಸ್ಟರ್ ಭಾನುವಾರ ಅಂತ ಹೇಳಿ ಕರೆಯಲಾಯಿತು. ಹೀಗಾಗಿ ಕ್ರೈಸ್ತ ಧರ್ಮದಲ್ಲಿ ಈ ಒಂದು ದಿನವನ್ನ ಪ್ರಮುಖವಾಗಿರ್ತಕ್ಕಂತಹ ಪ್ರಮುಖ ದಿನಗಳಲ್ಲಿ ಇದು ಒಂದು ದಿನ ಅಂತ ಹೇಳಿ ಆಚರಣೆಯನ್ನ ಕ್ರೈಸ್ತ ಧರ್ಮದಲ್ಲಿ ಮಾಡಲಾಗ್ತದೆ. ಇಷ್ಟೆಲ್ಲ ಆದರೂ ಕೂಡ ಯೇಸು ಕ್ರಿಸ್ತ ದೇವರಲ್ಲಿ ಪ್ರಾರ್ಥನೆ ಇಡ್ತಾನ, ಓ ದೇವರೇ ಅವರನ್ನ ಕ್ಷಮಿಸು, ತಾವೇನು ಮಾಡುತ್ತಿದ್ದೇವೆ ಎಂದು ಅವರು ಅರಿಯರು. ಹೀಗಾಗಿ ಇಂತಹ ಒಂದು ಉದಾತ್ತ ಕ್ಷಮಾಗುಣದಂತಹ ಗುಣಗಳು ಯಾರಲ್ಲಿದ್ದಪ್ಪ ಅಂತಂದ್ರ ಯೇಸು ಕ್ರಿಸ್ತ ಇಷ್ಟೊಂದು ಕ್ಷಮಾಗುಣದಿಂದ ಅವರನ್ನ ಶತ್ರುಗಳನ್ನ ಎಷ್ಟೇ ದುಃಖದ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿದ್ರು, ಸಾಯುವಂತ ಒಂದು ಪರಿಸ್ಥಿತಿಯಲ್ಲಿದ್ರು ಕೂಡ ಆತನು ಶತ್ರುಗಳನ್ನ ಪ್ರೀತಿಸಬೇಕು ಅನ್ನೋದನ್ನ ಏನ್ ಮಾಡ್ದ ಅಂತಂದ್ರ ಇಲ್ಲಿ ತೆಳೆದ. ಈ ರೀತಿಯಾಗಿ ತಾನು ದೇವರ ಮಗ ಅಂತ ಹೇಳಿ ಈ ಜಗತ್ತಿಗೆ ಏನ್ ಮಾಡ್ದ ಅಂತಂದ್ರ ಸಾಬೀತುಪಡಿಸಿದ. ಹೀಗಾಗಿ ಸುಮಾರು ಭಾನುವಾರದಂತೂ ಜೀವಂತವಾಗಿ ಕಾಣಿಸಿಕೊಂಡ. ಮುಂದ 40 ದಿವಸಗಳ ಕಾಲ ಆತ ಏನ್ ಮಾಡ್ದ ಅಂತಂದ್ರ 40 ದಿನಗಳ ಕಾಲ ಮತ್ತೆ ಜೀವಂತವಾಗಿ ಉಳ್ಕೊಂಡು ತನ್ನ ಅನುಯಾಯಿಗಳೊಂದಿಗೆ ಜೀವಂತವಾಗಿ ಉಳ್ಕೊಂಡು ಮತ್ತೆ 40 ದಿನಗಳ ತರುವಾಯ ಆತ ಏನಾದ ಅಂತಂದ್ರ ಸ್ವರ್ಗಸ್ಥನಾದ. ಈ ಒಂದು ಘಟನೆಯನ್ನ ಪುನರುತ್ಥಾನ ಅಂತ ಹೇಳಿ, ಯೇಸುವಿನ ಪುನರುತ್ಥಾನ ಅಂತ ಹೇಳಿ ಕರೆಯಲಾಯಿತು. ಹೀಗೆ ಯೇಸು ಕ್ರಿಸ್ತ ಈ ರೀತಿಯಾದಂತಹ ಒಂದು ಏನು ಅಂತಂದ್ರ ತಾನು ಈ ಮೂಲಕ ದೇವರ ಪುತ್ರನೆಂದು ಏನ್ ಮಾಡ್ದ ಅಂತಂದ್ರ ಸಾಬೀತುಪಡಿಸಿಕೊಂಡ. ಈ ರೀತಿಯಾದಂತಹ ಆತನ ಒಂದು ಜೀವನದ ಬಗ್ಗೆ, ಯೇಸು ಕ್ರಿಸ್ತನ ಜೀವನದ ಬಗ್ಗೆ ನಾವು ತಿಳ್ಕೊಂಡೆ ಸಂಕ್ಷಿಪ್ತವಾಗಿ. ಕ್ರೈಸ್ತ ಧರ್ಮದ ಹಿನ್ನೆಲೆ ಅಥವಾ ಪೀಠಿಕೆ ಮತ್ತು ಜೀವನ, ಆತನ ಕ್ರಿಸ್ತಿ ಸಾಮಾನ್ಯ ಶಕ ಪೂರ್ವ 4 ಮತ್ತು ಸಾಮಾನ್ಯ ಶಕ 30ರಲ್ಲಿ ಏನಾದ, ಸ್ವರ್ಗಸ್ಥನಾದ. ಈ ರೀತಿಯಾಗಿ ಆತನ ಒಂದು ಜೀವನದಲ್ಲಿ ಪ್ರಮುಖವಾಗಿ ಶಿಲುಬೆಗೆ ಏರಿಸಿದ್ದು ಮತ್ತು ಆತನ ಪುನರುತ್ಥಾನದ ಬಗ್ಗೆ ನಾವು ಈ ಒಂದು ಕಾಲಾವಧಿಯಲ್ಲಿ ನೋಡಿದ್ರೆ